ಗುಡ್ ಮಾರ್ನಿಂಗ್ ಟು ಆಲ್. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾನು ಈ ಎಪಿಸೋಡ್ನಲ್ಲಿ 4ನೇ ಸೆಮಿಗೆ ಸಂಬಂಧಪಟ್ಟಂಥ ಪಠ್ಯಕ್ರಮದಲ್ಲಿರುವ ಪಾಶ್ಚಾತ್ಯ ಚಿಂತಕರಲ್ಲಿ ಒಬ್ಬರಾದಂಥ ಸಮಾಜಶಾಸ್ತ್ರದ ಪಾಶ್ಚಾತ್ಯ ಚಿಂತಕರಲ್ಲಿ ಒಬ್ಬರಾಗಿರ್ತಕ್ಕಂತಹ ಎಮಿಲಿ ಡರ್ಕಮ್ ಅವರ ಬಗ್ಗೆ ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೀನಿ. ಎಮಿಲಿ ಡರ್ಕಿಮ್ ಅವರು ಸಮಾಜಶಾಸ್ತ್ರಕ್ಕೆ ಭಾಳ ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತು. ಇವರು ಯಾವ ದೇಶದವರು ಮತ್ತು ಎಷ್ಟನೇ ಶತಮಾನದಲ್ಲಿ ತಮ್ಮ ಕೊಡುಗೆಗಳನ್ನು ಕೊಡಲಿಕ್ಕೆ ಪ್ರಯತ್ನಿಸಿದರು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ಅವರ ಜೀವನ ಚರಿತ್ರೆಯ ಬಗ್ಗೆ ಈ ಮೊದಲನೆಯ ಒಂದು ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಎಮಿಲಿ ಡರ್ಕಿಮ್ ಅವರು ಫ್ರಾನ್ಸಿನ ಒಬ್ಬ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಇವರೊಬ್ಬ ಶ್ರೇಷ್ಠ ಚಿಂತಕರು ಹಾಗೂ ಶಿಕ್ಷಣ ತಜ್ಞರು ಆಗಿದ್ದಾರೆ. ಇವರು 19ನೇ ಶತಮಾನದಲ್ಲಿ ಇದ್ದಂಥವರಾಗಿದ್ದಾರೆ. ಸಮಾಜಶಾಸ್ತ್ರದ ಪಿತಾಮಹರಲ್ಲಿ ಎಮಿಲಿ ಡರ್ಕಿಮ್ ಅವರು ಕೂಡ ಒಬ್ಬರು ಅಂತಕ್ಕಂಥದ್ದು ನಾವು ಕಂಡುಕೊಂಡಿದ್ದೀವಿ. ಇವರು 1858 ಏಪ್ರಿಲ್ 15ರಂದು ಪೂರ್ವ ಫ್ರೆಂಚ್ ಪ್ರಾಂತದ ಲೊರೇನಿಯನ್ಗೆ ಸೇರಿದ ಎಪಿನಾಲ್ ಎಂಬಲ್ಲಿ ಜನಿಸ್ತಾರೆ. ಇವರ ಕುಟುಂಬ ಯಹೂದಿ ಕುಟುಂಬವಾಗಿತ್ತು. ಇವರು ಪುರೋಹಿತ ಮನೆತನಕ್ಕೆ ಸೇರಿದಂಥ ವ್ಯಕ್ತಿಯಾಗಿದ್ದರು. ತನ್ನ ತಂದೆಯ ಆಶೆಯ ಮೇರೆಗೆ ಅವರು 13ನೇ ವಯಸ್ಸಿನಲ್ಲಿ ರಬ್ಬಿ ಎಂಬ ದೀಕ್ಷೆಗೆ ಒಳಪಡ್ತಾರೆ. ರಬ್ಬಿ ಎಂದರೆ ಯಹೂದಿ ಪುರೋಹಿತ ಕುಲಕ್ಕೆ ಸಂಬಂಧಿಸಿದ ದೀಕ್ಷೆ ಎಂದರ್ಥ. ಬಾಲ್ಯದಿಂದಲೇ ಇವರು ಹಿಬ್ರೋ, ಹಳೆಯ ಒಡಂಬಡಿಕೆ, ತದ್ಮದ್ ಮುಂತಾದ ಧರ್ಮಗ್ರಂಥಗಳನ್ನು ಅಭ್ಯಾಸಿಸಿದವರು. ಕ್ಯಾಥೋಲಿಕ್ ಧರ್ಮಕ್ಕೆ ಸೇರಿದ ಶಿಕ್ಷಕಿಯೊಬ್ಬರ ಪ್ರಭಾವಕ್ಕೆ ಒಳಗಾಗಿ ಕ್ಯಾಥೋಲಿಕ್ ಧರ್ಮದ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಿದರು. ತನ್ನ ಸ್ವಧರ್ಮದ ಬಗ್ಗೆ ಇದ್ದ ಪ್ರೇಮ ಅಲ್ಲಿಗೆ ಸ್ವಲ್ಪ ಸಡಿಲಗೊಳ್ತು. ಧರ್ಮ ಎಂದರೇನು, ದೇವರ ಅಸ್ತಿತ್ವ, ಯಾವುದಕ್ಕೆ ಶ್ರೇಷ್ಠ ಧರ್ಮ ಎನ್ನುವರು ಎಂಬ ಪ್ರಶ್ನೆಗಳು ಇವರ ಮನಸ್ಸಿನಲ್ಲಿ ಕಾಡತೊಡಗಿದವು. ಹೀಗೆ ಅವರು ತಮ್ಮ ಧರ್ಮಕ್ಕಿಂತ ಹೆಚ್ಚಿನದಾಗಿ ಕ್ಯಾಥೋಲಿಕ್ ಧರ್ಮಕ್ಕೆ ಆಕರ್ಷಿತರಾದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಮುಂದುವರೆದು ಇವರು ಎಲ್ಲಿ ಅಭ್ಯಾಸ ಮಾಡಿದರು ಎನ್ನುವ ಪ್ರಶ್ನೆಯನ್ನು ನಾವು ಹಾಕ್ಕೊಂಡಾಗ ಅವರು ಫ್ರಾನ್ಸಿನ ಅಂದಿನ ಬಹಳ ಪ್ರಸಿದ್ಧವಾದಂಥ ಶಿಕ್ಷಣ ಸಂಸ್ಥೆಯಾದಂತಹ ಡಿ ಎಪಿನಾಲ್ ಲೈಸಿಯೋ ಇಲಿ ಗ್ರ್ಯಾಂಡ್ ಸಂಸ್ಥೆಯಲ್ಲಿ ಅವರು ಅಭ್ಯಾಸ ಮಾಡಿದರು. ಇಕೋಲೆ ನಾರ್ಮಲ್ಗಳಲ್ಲಿ ಅಭ್ಯಾಸ ಮಾಡಲು ಡರ್ಕಿಮ್ಗೆ ಅವಕಾಶ ಲಭಿಸಿತು. ಇದಕ್ಕೆಲ್ಲ ಕಾರಣ ಆತನ ಪ್ರತಿಭೆ ಮತ್ತು ಬುದ್ಧಿವಂತಿಕೆ ಅನ್ನೋದನ್ನು ನಾವು ನೋಡಬಾರ್ದು. ಇಕೋಲೆ ಅಂದರೆ ಏನು? ಇಕೋಲೆ ನಾರ್ಮಲ್ ಒಂದು ಶಿಕ್ಷಣ ಸಂಸ್ಥೆಯಾಗಿದ್ದು ಆಗಿನ ಕಾಲದಲ್ಲಿ ಬಹಳ ಬುದ್ಧಿವಂತರು ಮಾತ್ರ ಮತ್ತು ಶ್ರೀಮಂತ ವರ್ಗಕ್ಕೆ ಸೇರಿದಂತಹ ವ್ಯಕ್ತಿಗಳು ಸಂಪ್ರದಾಯಬದ್ಧ ಶಿಕ್ಷಣವನ್ನು ಹಾಗೂ ತರಬೇತಿಯನ್ನು ಪಡೆಯೋದಕ್ಕೆ ಅಲ್ಲಿ ಪ್ರಯತ್ನಿಸ್ತಾ ಇದ್ದರು. ಇಂಥ ಒಂದು ಪ್ರಸಿದ್ಧ ಸಂಸ್ಥೆಯಲ್ಲಿ ಎಮಿಲಿ ಡರ್ಕಿಮ್ ಅವರು 1879ರಲ್ಲಿ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನಿಸಿದರು. ಪ್ರವೇಶ ಪಡೆದು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನಿಸಿದರು. ಫ್ರಾನ್ಸ್ ದೇಶದ ಪ್ರಥಮ ರಿಪಬ್ಲಿಕನ್ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆಯು ಅಂದಿನ ಶತಮಾನದಲ್ಲಿ ನಾನು ಆಗಲೇ ಹೇಳಿದೆ ಅಗ್ರಮಾನ್ಯ ಶಿಕ್ಷಣ ಸಂಸ್ಥೆ ಎಂದು ಹೆಸರನ್ನು ಪಡೆದಿತ್ತು. ಮತ್ತೊಮ್ಮೆ ಹೇಳಬೇಕಂದ್ರೆ ಇಲ್ಲಿ ಪ್ರತಿಭಾವಂತರು, ಬುದ್ಧಿಜೀವಿಗಳು, ರಾಜಕಾರಣಿಗಳು, ಮುಖಂಡರು, ವಿಶೇಷವಾದಂಥ
ಒಂದು ತರಬೇತಿಯನ್ನು ಪಡೆದಂಥ ಅವರು ಇಲ್ಲಿ ಓದ್ತಾ ಇದ್ದರು. ಡರ್ಕಿಮ್ ಇವರು ಇದೇ ಸಂಸ್ಥೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ಜಾನೆಟ್ ಬ್ಲ್ಯಾಂಡೆಲ್, ಜಿನ್ ಚಾರೆಸ್, ಬರ್ಗಾಸನ್, ಗಾಬ್ಲಾಟ್ ಮುಂತಾದ ಅವರ ಸ್ನೇಹವನ್ನು ಬೆಳೆಸಿದರು. ಆತನು ಅಂದರೆ ಡರ್ಕಿಮ್ ಅವರು ಬಹಳ ಬುದ್ಧಿವಂತನಾಗಿದ್ದರಿಂದ, ಎಲ್ಲ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದುದರಿಂದ ಆತನಿಗೆ ಸಹಪಾಠಿಗಳೆಲ್ಲರೂ ಕೂಡ ವೇದಾಂತಿ ಅಥವಾ ತತ್ವಜ್ಞಾನಿ ಎಂತಲೂ ತಮಾಷೆ ಮಾಡ್ತಾಯಿದ್ದರು. ಹೀಗೆ ಅವರ ಜೀವನದಲ್ಲಿ ಮುಂದುವರೆದು ತತ್ವಜ್ಞಾನವನ್ನು ವಿಶೇಷ ಅಧ್ಯಯನವನ್ನಾಗಿ ಮಾಡಿಕೊಂಡು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ಬಗ್ಗೆಯೂ ಕೂಡ ಆಸಕ್ತಿಯನ್ನು ತಳೆದು ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದರು ಡರ್ಕಿಮ್ ಅವರು. ಅವರು 1882ರಲ್ಲಿ ತಮ್ಮ ಪದವಿ ಪರೀಕ್ಷೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಉತ್ತೀರ್ಣರಾಗಿ ವಿದ್ಯಾರ್ಥಿ ದಿಸೆಯಲ್ಲಿ ತಾನಿರುವ ಶೈಕ್ಷಣಿಕ ಪರಿಸರದಲ್ಲಿ ಅನಾನುಕೂಲತೆಗಳು ಉಂಟಾದಾಗ ಧೈರ್ಯದಿಂದ ಅವುಗಳನ್ನು ಎದುರಿಸುವಂತಹ ಎದೆಗಾರಿಕೆ ಡರ್ಕಿಮರಲ್ಲಿ ಇತ್ತು. ಅವರಿಗೆ ಮೇಧಾವಿಗಳ ಸ್ನೇಹ ಒಡನಾಟವಿದ್ದುದರಿಂದ ತನ್ನ ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸ್ಕೊಂಡ್ರು, ಅದರ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಂಡ್ರು ಅಂತಕ್ಕಂಥ ವಿಷಯವನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ. ಮುಂದೆ ಅವರು ತಮ್ಮ ಪದವಿಯನ್ನು ಮುಗಿಸಿದ ನಂತರ ಮಿಲಿ ಡರ್ಕಿಮ್ ಅವರು ವೃತ್ತಿ ಜೀವನಕ್ಕೆ ಬರ್ತಾರೆ. ಅವರ ವೃತ್ತಿ ಜೀವನ ಏನಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಿಕೊಂಡ್ರೆ ಅವರೊಬ್ಬ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ. 1882ರಿಂದ 1887ರವರೆಗೆ ಪ್ಯಾರಿಸ್ ನಗರದ ಸುತ್ತಮುತ್ತಲಿನ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ತತ್ವಶಾಸ್ತ್ರೀಯ ವಿಧಾನಗಳನ್ನು ಅತ್ಯಂತ ಪ್ರಭಾವಿಯಾಗಿ ಬೋಧಿಸಿದಂಥವರು ಅವರಾಗಿದ್ದರು. 1885ರಿಂದ 86ರವರೆಗೆ ಅಂದರೆ 1 ವರ್ಷದ ಅವಧಿಯಲ್ಲಿ ಅವರು ರಜೆ ಪಡೆದು ಜರ್ಮನಿಯಲ್ಲಿ ವ್ಯಾಸಂಗ ಮಾಡಿದರು. ಮತ್ತೆ ಜರ್ಮನಿಯ ಬರ್ಲಿನ್ ಮತ್ತು ಲೀಪ್ಜಿಂಗ್ ವಿಶ್ವವಿದ್ಯಾನಿಲಯಗಳಲ್ಲಿ ಬೋಧನಾ ವಿಷಯಗಳು ಮತ್ತು ಸಮಾಜ ವಿಜ್ಞಾನಗಳ ಹಾಗೂ ನೈತಿಕ ಶಾಸ್ತ್ರಗಳ ಕ್ಷೇತ್ರದಲ್ಲಿ ಸಂಶೋಧನೆಗಳಿಗೂ ನೀಡಲಾಗಿದ್ದ ಮಹತ್ವವನ್ನು ಅರಿತುಕೊಂಡು ಅರ್ಥಶಾಸ್ತ್ರ, ಜನಪದ ನಂಬಿಕೆಗಳ ಬಗ್ಗೆ ಮತ್ತು ಸಾಂಸ್ಕೃತಿಕ ಮಾನವಶಾಸ್ತ್ರವನ್ನು ಅಭ್ಯಸಿಸಲಿಕ್ಕೆ ಪ್ರಯತ್ನಿಸಿದಂಥವರು ಆಗಿದ್ದರು. ವಿಲ್ ಹೆಲ್ಪ್ ಮೋವಂಟ್ ಎಂಬ ಜರ್ಮನಿಯ ಖ್ಯಾತ ಮನೋವೈಜ್ಞಾನಿಕ ಪ್ರಯೋಗಗಳನ್ನು ಅವಲೋಕಿಸಿದ ವೈಜ್ಞಾನಿಕ ವಿಧಾನಗಳ ಬಗೆಗೆ ಇದ್ದ ಡರ್ಕಿಮರಿಗೆ ಆಸಕ್ತಿ ತಂದುಕೊಟ್ವು ಅಂಥ ಅವಕಾಶವನ್ನು ಅವು ನಿರ್ಮಿಸಿದವು. ಇವರು ತಮ್ಮ ಅನುಭವ ಮತ್ತು ಜ್ಞಾನದಿಂದ ವಿದ್ವತ್ಪೂರ್ಣವಾಗಿ ಲೇಖನಗಳನ್ನು ಬರೆದರು. ಜರ್ಮನಿಯಲ್ಲಿ ಇವರ ಲೇಖನಗಳಿಗೆ ಸಾಕಷ್ಟು ಮಾನ್ಯತೆ ಲಭಿಸಿತು. ಅಷ್ಟೇ ಅಲ್ಲದೆ ಅವರ ತಾಯ್ನಾಡಾದಂಥ ಫ್ರಾನ್ಸ್ನಲ್ಲೂ ಕೂಡ ಅವರ ಬರವಣಿಗೆಗೆ ಹೆಚ್ಚು ಪ್ರಾಮುಖ್ಯತೆ ದೊರೆಯಿತು ಎಂತಕ್ಕಂಥ ಅಂಶವನ್ನು ನಾವು ಕಾಣ್ಬೋದಾಗಿದೆ. ವಿದ್ಯಾರ್ಥಿ ಮಿತ್ರರೇ, ಇವರು ಮುಂದುವರೆದು 1887ರಲ್ಲಿ ಫ್ರಾನ್ಸ್ ದೇಶದ ಬೋರ್ಡೆಕ್ಸ್ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ಅಧ್ಯಾಪಕರಾಗಿ ನೇಮಕಗೊಂಡರು. ಮೊದಲು ಫಿಲಾಸಫಿ ಅಂದರೆ ತತ್ವಶಾಸ್ತ್ರದ ಅಧ್ಯಾಪಕರಾದರು, ಆನಂತರ ಸಮಾಜಶಾಸ್ತ್ರದ ಅಧ್ಯಾಪಕರಾದರು ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಸಮಾಜಶಾಸ್ತ್ರದ ಬೋಧನೆಯ ಜೊತೆಗೆ ತತ್ವಶಾಸ್ತ್ರ, ಶಿಕ್ಷಣಶಾಸ್ತ್ರವನ್ನೂ ಬೋಧಿಸಲು ಅವಕಾಶ ಪಡೆದರು. ಇಲ್ಲಿ ಈ ಎಲ್ಲ ವಿಷಯಗಳು ಸಮಾನ ಆಸಕ್ತಿಯಿಂದ ಅವರು
ಆಸಕ್ತಿಯಿಂದ ಬೋಧಿಸಲಿಕ್ಕೆ ಪ್ರಯತ್ನಪಟ್ಟರು ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಮುಂದುವರೆದು ಬೋರ್ಡೆಕ್ಸ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಾಗಲೇ ಲೂಯಿ ಡ್ರೆಫಸ್ ಎಂಬ ಯುವತಿಯೊಡನೆ ವಿವಾಹ ಆಯಿತು. ಆಕೆ ಪತಿಯ ಇಂಗಿತವನ್ನು ಅರಿತು ಒಳ್ಳೆಯ ಸಂಗಾತಿಯಾಗಿ ಪರಸ್ಪರ ಪ್ರೀತಿ, ವಿಶ್ವಾಸ, ಹೊಂದಾಣಿಕೆ ಇವುಗಳಿಂದ ಜೀವನವನ್ನು ಆರಂಭಿಸಿದಳು. ಆದ್ದರಿಂದ ಅವರ ಜೀವನ ಭಾಳ ಸುಖಕರವಾಗಿತ್ತು. ಅವರ ದಾಂಪತ್ಯ ಜೀವನ ಭಾಳ ಆನಂದಮಯವಾಗಿತ್ತು. ಅದರ ಫಲವಾಗಿ ಇಬ್ಬರು ಮಕ್ಕಳು ಜನಿಸಿದರು. ಹಾಗೆಯೇ ಅವರು 1890ರಲ್ಲಿ ಅವರು ಯಾವ್ಯಾವ ಕೃತಿಗಳನ್ನು ರಚಿಸಿದರು ಎನ್ನುವ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಅವರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಕೆಲವನ್ನು ನಾನಿಲ್ಲಿ ಹೆಸರಿಸ್ತೀನಿ. 1993ರಲ್ಲಿ ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಎಂಬ ಗ್ರಂಥವನ್ನು, 1895ರಲ್ಲಿ ದ ರೂಲ್ಸ್ ಆಫ್ ಸೋಷಿಯಲಾಜಿಕಲ್ ಮೆಥಡ್ಸ್ ಎನ್ನುವ ಗ್ರಂಥವನ್ನು, 1912ರಲ್ಲಿ ದಿ ಎಲಿಮೆಂಟ್ಸ್ ಆಫ್ ರಿಲಿಜಿಯಸ್ ಲೈಫ್ ಎಂಬ ಕೃತಿಗಳನ್ನು ರಚಿಸಿ ಪ್ರಕಟಿಸಿದರು. ಈ ಎಲ್ಲ ಕೃತಿಗಳು ಅವರಿಗೆ ಸಾಕಷ್ಟು ಹೆಸರನ್ನು ತಂದುಕೊಟ್ವು. ಮೊದಲೇ ಅವರು ಬರಹಗಳಲ್ಲಿ ಹೆಸರನ್ನು ತಗೊಂಡವರಾಗಿದ್ದರು. ಅಂಥದ್ರಲ್ಲಿ ಮತ್ತು ಇವು ಕೂಡ ಅವರಿಗೆ ಹೆಚ್ಚು ಒಂದು ಮಹತ್ವಪೂರ್ಣವಾದಂಥ ಸ್ಥಾನವನ್ನು ಕಲ್ಪಿಸಿಕೊಟ್ವು ಅಂತ ಹೇಳಿದರೆ ತಪ್ಪಾಗಲಾರದು. ಈ ಎಲ್ಲ ಕೃತಿಯಲ್ಲಿ ಅವರಿಗೆ ಸಾಕಷ್ಟು ಹೆಸರನ್ನು ತಂದುಕೊಡುವಂಥದ್ದು ಆಯಿತು ಅಂತ ಮೊದಲೇ ಹೇಳಿದೆ. ಡರ್ಕಿಮರು ಜರ್ಮನಿಯ ಸುಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಟೋನಿಜ್ರವರ ಜೆಮಿನಿ ಶಾಫ್ಟ್ ಮತ್ತು ಗೆಸೆಟ್ ಶಾಫ್ಟ್ ಎಂಬ ವಿಷಯಗಳ ಬಗೆಗೆ ವಿಮರ್ಶಾತ್ಮಕ ಲೇಖನವನ್ನು ಬರೆದರು. ಈ ಜೆಮಿನಿ ಶಾಫ್ಟ್ ಮತ್ತು ಗೆಸೆಟ್ ಶಾಫ್ಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಮುಂದೆ ಸಂದರ್ಭ ಬಂದಾಗ ತಿಳಿಸ್ತೀನಿ. ರೋಸೋ, ಕೋಮ್ಟ್, ಸೇಂಟ್ ಸೈಮನ್ ಅವರ ಬರಹಗಳಿಂದಲೂ ಕೂಡ ಇವರು ಪ್ರಭಾವಕ್ಕೆ ಒಳಗಾದರು ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಇಷ್ಟೆಲ್ಲ ಅಲ್ಲದೆ ಇನ್ನೂ ಅನೇಕ ಪುಸ್ತಕಗಳನ್ನು ರಚಿಸಿದಂಥ ಅವರು 1897ರಲ್ಲಿ ಲೆ ಸೂಯಿಸೈಡ್ ಎಂಬ ಗ್ರಂಥವನ್ನು ಪ್ರಕಟಿಸಿದರು. ಜಡ್ಮೆಂಟ್ ಆಫ್ ರಿಯಾಲಿಟಿ ಆ್ಯಂಡ್ ಜಡ್ಮೆಂಟ್ ಆಫ್ ವ್ಯಾಲ್ಯೂ ಎನ್ನುವುದನ್ನು ಪ್ರಕಟಿಸಿದರು. ಅಷ್ಟೇ ಅಲ್ಲದೆ ಪ್ರೊಫೆಷನಲ್ ಎಥಿಕ್ಸ್ ಆ್ಯಂಡ್ ಸಿವಿಕ್ ಮಾರಲ್ಸ್ ಎನ್ನುವ ಗ್ರಂಥವನ್ನು ಕೂಡ ರಚಿಸಿದರು. ಹೀಗೆ ಇವರು ಬರೆದಂಥ ಎಲ್ಲ ಕೃತಿಗಳು ಬೌದ್ಧಿಕ ಪ್ರಪಂಚದಲ್ಲಿ ಒಂದು ಶಾಶ್ವತವಾದಂಥ ಸ್ಥಾನವನ್ನು ತಂದುಕೊಟ್ವು ಅವರಿಗೆ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ನಂತರ ಅವರು 1898ರಲ್ಲೇ ಅನ್ನೇ ಸೋಷಿಯಾಲಜಿ ಎಂಬ ನಿಯತಕಾಲಿಕೆಯನ್ನು ಹೊರತಂದರು. ಇಷ್ಟೆಲ್ಲ ಗ್ರಂಥ ರಚನೆಯಾದ ನಂತರ ಒಂದು ಪತ್ರಿಕೆಯನ್ನು ಆರಂಭಗೊಳಿಸಿದರು. ಅದನ್ನೇ ಅನ್ನೇ ಸೋಷಿಯಾಲಜಿಕ್ ಎನ್ನುವುದಾಗಿ ಹೆಸರಿಸಿದರು. ಅದರಲ್ಲಿ ಈ ತತ್ವಜ್ಞಾನಿಗಳು ಮತ್ತು ಸಮಾಜಶಾಸ್ತ್ರಜ್ಞರು ಬಹುಶಃ ಇಂಥ ಪತ್ರಿಕೆಗಳನ್ನು ಮಾಡಿದ್ದಾರೆ ಅಂತಂದರೆ ಅವರು ಅಲ್ಲಿ ಸಾಮಾಜಿಕ ಸಂಗತಿಗಳ ವಿದ್ವತ್ಪೂರ್ಣವಾದಂತಹ ಬರಹಗಳನ್ನು ನೀಡಿದರು. ಬುದ್ಧಿಜೀವಿಗಳಲ್ಲಿ ಈ ಪತ್ರಿಕೆ ಬಹಳ ಜನಪ್ರಿಯವಾಯಿತು. ಅಂದರೆ ಬುದ್ಧಿಜೀವಿಗಳ ವಲಯದಲ್ಲಿ ಭಾಳ ಜನ ಇರ್ತಕ್ಕಂಥ ಬುದ್ಧಿಜೀವಿಗಳ ಎಲ್ಲರೂ ಕೂಡ ಇದನ್ನು ಒಪ್ಪೋದಕ್ಕೆ ಪ್ರಯತ್ನಿಸಿದರು. ಇವರಿಂದ ಆಕರ್ಷಿತರಾದಂಥ ಅದೆಷ್ಟೋ ಜನ ಇವರ ಅನುಯಾಯಿಗಳಾದರು ಅಂತಕ್ಕಂಥದ್ದು ನಾವು ಕಂಡುಕೊಳ್ಬೋದಾಗಿದೆ. ಮುಂದುವರೆದು ಬೋರ್ಡೆಕ್ಸ್ ವಿಶ್ವವಿದ್ಯಾಲಯದಲ್ಲಿ
ಪ್ರಾಧ್ಯಾಪಕರಾಗಿ 9 ವರ್ಷಗಳ ಕಾಲ ಸೇವಾ ಅನುಭವವನ್ನು ಹೊಂದಿದ ಡರ್ಕಿಮ್ ಅವರಿಗೆ ಪೂರ್ಣ ಪ್ರಮಾಣದ ಪ್ರಾಧ್ಯಾಪಕ ಹುದ್ದೆಗೆ ಬಡ್ತಿ ನೀಡಲಾಯಿತು. ಹೀಗೆ ಅವರಿಗೆ ಬಡ್ತಿಯನ್ನು ನೀಡಿದ್ದು ಫ್ರಾನ್ಸ್ ದೇಶದ ಸಮಾಜ ವಿಜ್ಞಾನಗಳ ಇತಿಹಾಸದಲ್ಲಿಯೇ ಒಂದು ಮೈಲುಗಲ್ಲಾಯಿತು. ಈ ಹುದ್ದೆಯಲ್ಲಿ 6 ವರ್ಷಗಳ ಕಾಲ ಮುಂದುವರಿದರು. ಆ ಹೊತ್ತಿಗಾಗಲೇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರು ಶ್ರೇಷ್ಠತೆಯನ್ನು ಅಥವಾ ಮನ್ನಣೆಯನ್ನು ಪಡೆದಿದ್ದರು ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. 1902ರಲ್ಲಿ ಫ್ರಾನ್ಸ್ ದೇಶದ ಸೊರೆಬಾನ್ ವಿಶ್ವವಿದ್ಯಾನಿಲಯಕ್ಕೆ ಶಿಕ್ಷಣಶಾಸ್ತ್ರದ ಅಧ್ಯಾಪಕರನ್ನಾಗಿ ಕರೆಸಿಕೊಂಡು ಗೌರವಿಸಿತು. ಮೊದಲು ತತ್ವಶಾಸ್ತ್ರ, ಆನಂತರ ಸಮಾಜಶಾಸ್ತ್ರ, ಆಮೇಲೆ ಈ ಫ್ರಾನ್ಸಿನ ಸೊರೆಬಾನ್ ವಿಶ್ವವಿದ್ಯಾನಿಲಯಕ್ಕೆ ಶಿಕ್ಷಣಶಾಸ್ತ್ರಜ್ಞರಾಗಿ ಅಥವಾ ಶಿಕ್ಷಣಶಾಸ್ತ್ರದ ಅಧ್ಯಾಪಕರನ್ನಾಗಿ ಆಯ್ಕೆ ಮಾಡಿ ಅವರನ್ನು ಗೌರವದಿಂದ ಕರೆಸಿಕೊಂಡರು. ಇವರು 1906ರಲ್ಲಿ ಶಿಕ್ಷಣಶಾಸ್ತ್ರದ ಪ್ರೊಫೆಸರ್ ಆಗಿ ನೇಮಕ ಹೊಂದಿ ಮುಂದೆ 1913ರಲ್ಲಿ ಅವರ ಹುದ್ದೆಯನ್ನು ಶಿಕ್ಷಣಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳ ಪ್ರೊಫೆಸರ್ ಎಂದು ಬದಲಾಯಿಸಲಾಯಿತು. ವಿದ್ವತ್ಪೂರ್ಣ ವ್ಯಕ್ತಿಗಳಿಗೆ ಅಂದಿನ ಕಾಲದಲ್ಲಿ ಒಂದೇ ಸಬ್ಜೆಕ್ಟ್ಗೆ ಅವರು ಸೀಮಿತವಾಗಿರ್ತಿರಲಿಲ್ಲ, ಅನೇಕ ವಿಷಯಗಳ ಬಗ್ಗೆ ತಿಳ್ಕೊಂಡಿರ್ತಿದ್ದು ಅನ್ನೋದಕ್ಕೆ ಇವರು ಅಲಂಕರಿಸಿದ ಅನೇಕ ವಿಷಯಗಳ ಪ್ರಾಧ್ಯಾಪಕತೆಯನ್ನು ಅಥವಾ ಪ್ರಾಧ್ಯಾಪಕರ ಹುದ್ದೆಗಳನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ಹೀಗಾಗಿ ಇವರು ಯಾವ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿರದೆ, ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಸಮಾಜದ ಅನೇಕ ಕ್ಷೇತ್ರಗಳಲ್ಲಿ ಇವರು ತಮ್ಮ ವಿಚಾರಧಾರೆಗಳನ್ನು ಮಂಡಿಸಲಿಕ್ಕೆ ಅವಕಾಶ ಆಯಿತು ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಅಷ್ಟೊತ್ತಿಗಾಗಲೇ ಇದ್ದಂಥ ಸಮಾಜಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂಥ ಅಗಸ್ಟ್ ಕೋಮ್ಟ್ ಅವರ ವಿಚಾರಧಾರೆ, ಹರ್ಬರ್ಟ್ ಸ್ಪೆನ್ಸರ್ ಅವರ, ಕಾಂಟ್ ಅವರ ವಿಚಾರಧಾರೆಗಳು ಇವರನ್ನು ತುಂಬ ಪ್ರಭಾವಿಯನ್ನಾಗಿಸಿದರು. ಜರ್ಮನಿಯ ಸುಪ್ರಸಿದ್ಧ ಸಮಾಜಶಾಸ್ತ್ರರಾಗಿದ್ದಂತಹ ಜಾರ್ಜ್ ಸಿಮೆಲ್, ಟೋನೀಸ್ ಸ್ಕಾಫ್ಹಲ್, ಗಂಫ್ಲೋವಿಜ್ ಮುಂತಾದವರ ಬರವಣಿಗೆಯು ಡರ್ಕಿಮರ ಮೇಲೆ ಪ್ರಭಾವ ಬೀರಿದವು ಮತ್ತು ಅವುಗಳಿಗೆ ವಿಮರ್ಶಾ ಲೇಖನಗಳನ್ನು ಕೂಡ ಬರೆದಿದ್ದಾರೆ ಅಂತಕ್ಕಂಥದ್ದು ನಾವು ಗಮನಿಸ್ಬೋದಾಗಿದೆ. ವಿದ್ಯಾರ್ಥಿ ಮಿತ್ರರೇ, ಇವರು ಬರೀ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಸೇವೆಯನ್ನು ನಿಲ್ಲಿಸಿದೆ ಅಥವಾ ಸಮಾಜ ಕ್ಷೇತ್ರಕ್ಕೆ ಸಮಾಜಕ್ಕಾಗಿ ತಮ್ಮ ದುಡಿಮೆಯನ್ನು ನೀಡದೆ ರಾಜಕೀಯ ಕ್ಷೇತ್ರಕ್ಕೂ ಕೂಡ ಪಾಲ್ಗೊಂಡರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಫ್ರಾನ್ಸಿನ ರಾಜಕಾರಣದಲ್ಲಿ ಸಕ್ರಿಯವಾಗಿ ಅವರು ಪಾಲ್ಗೊಳ್ತಾರೆ. ರಾಜಕೀಯ ಉದಾರಿವಾದ ಎಂಬ ಹೆಗ್ಗಳಿಕೆಯ ಪಾತ್ರಕ್ಕೂ ಕೂಡ ಅವರು ಭಾಜನರಾಗ್ತಾರೆ. ಫ್ರೆಂಚ್ ದೇಶದಲ್ಲಿ ಕ್ಷೀಣಿಸುತ್ತಿದ್ದ ನೈತಿಕ ಶಕ್ತಿಯ ಬಗ್ಗೆ ಡರ್ಕಿಮ್ ತುಂಬ ಕಳವಳಗೊಂಡಿದ್ದರು. ಒಳ್ಳೆಯದು ಯಾವುದಿದೆಯೋ ಅದನ್ನು ಅನುಷ್ಠಾನಗೊಳಿಸಲು ಅವರು ಅಹರ್ನಿಶಿ ಶ್ರಮಿಸಿದರು, ಹಗಲು ರಾತ್ರಿ ಶ್ರಮಿಸಿದರು. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಡರ್ಕಿಮ್ ಅವರು ಸಮಾಜವಾದದಲ್ಲಿ ಒಲವನ್ನು ಹೊಂದಿದ್ರು ಮತ್ತು ತೋರಿಸಿದ್ರು ಅಂತ ಹೇಳಿದೆ ನಾನು. ಅದು ಮಾರ್ಕನ ಸಮಾಜವಾದಕ್ಕಿಂತ ತುಂಬ ಭಿನ್ನವಾಗಿತ್ತು. ಹಿಂಸಾ ಮಾರ್ಗವನ್ನು ವಿರೋಧಿಸಿ ಎಮಿಲಿ ಡರ್ಕಿಮ್ ಅವರು ನೈತಿಕತೆಯ ಅಡಿಗಲ್ಲಿನ ಮೇಲೆ ನಿಲ್ಲಬೇಕು ಎಂಬ ನಿಲುವನ್ನು ಇವರು ತಳೆದಿದ್ದರು. ಸೊ ಇವರು ಸಲ್ಲಿಸಿದಂಥ ಸೇವೆ ಬರೀ ಸಮಾಜಕ್ಕೆ, ಶಿಕ್ಷಣ ಶಾಸ್ತ್ರಕ್ಕೆ ಅಷ್ಟೇ ಆಗದೆ ರಾಜಕೀಯ ವ್ಯವಸ್ಥೆಯ ಮೂಲಕ ಸಮಾಜವನ್ನು ಹೇಗೆ ತಿದ್ದಬೇಕು ಅನ್ನೋದನ್ನು, ನೈತಿಕ ಶಿಕ್ಷಣವನ್ನು ಕೊಡಬೇಕು ಅನ್ನೋದನ್ನು ಪ್ರಯತ್ನಿಸಿದರು ಅಂತ ಹೇಳಿ ನಾವು ಕಂಡುಕೊಳ್ಬೋದಾಗಿದೆ. ಇನ್ನು ಅವರ ಕೊನೆಯ ದಿನಗಳ ಬಗ್ಗೆ ಮಾತಾಡಬೇಕು ಅಂದರೆ, ಡರ್ಕಿಮ್ ಅವರು ತಮ್ಮ ಜೀವಿತದ ಕೊನೆಯ ದಿನಗಳಲ್ಲಿ ದುಃಖಿತರಾಗಿದ್ದರು.
ಅಂತ ಹೇಳಿ ತಿಳಿದು ಬರುತ್ತೆ. ಏಕೆ ಎಂದರೆ ಪ್ರಥಮ ಮಹಾಯುದ್ಧದಲ್ಲಿ ತಮ್ಮ ಒಬ್ಬ ಮಗನನ್ನು ಕಳೆದುಕೊಂಡಿದ್ದರು. ಯುದ್ಧದ ಪರಿಣಾಮವಾಗಿ ವಿಘಟಿತಗೊಂಡಂತಹ ಫ್ರಾನ್ಸ್ ದೇಶ ಹಾಗೂ ದೈಹಿಕ ದುರ್ಬಲತೆ ಅವರನ್ನು ಕ್ರಿಸ್ತಶಕ 1917ರಲ್ಲಿ ಇಹಲೋಕದಿಂದ ತ್ಯಜಿಸುವಂತೆ ಮಾಡಿತು. ಅಂದರೆ ಅವರು ಸಾವನ್ನು ಅಪ್ಪಿದರು. ಅವರಿಗೆ ಆಗ 59 ವರ್ಷ ವಯಸ್ಸಾಗಿತ್ತು. ಅಷ್ಟು ವಯಸ್ಸಿನಲ್ಲಿಯೇ ಸಮಾಜಶಾಸ್ತ್ರಕ್ಕೆ ಅತಿ ಮಹತ್ವವಾದಂತಹ ಕೊಡುಗೆಯನ್ನು, ಸಮಾಜಶಾಸ್ತ್ರದ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆ ಇಂದಿಗೂ ಕೂಡ ಸ್ಮರಣೀಯವಾಗಿದೆ. ಅವರನ್ನು ನೆನೆಸ್ಕೊಳ್ಳದೇ ಇರತಕ್ಕಂಥ ಸಂದರ್ಭ ಇಲ್ಲ. ಅವರು ಬಹಳ ಉಚಿತವಾದಂತಹ ಮಾರ್ಗದರ್ಶನವನ್ನು ನೀಡಿ ಹೋಗಿದ್ದಾರೆ ಎನ್ನುವ ಅಂಶವನ್ನು ನಾವು ಕಾಣಬಹುದಾಗಿದೆ. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಗೆ ಅವನ ಜೀವನ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಟ್ಟಿದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಅಥವಾ ತರಗತಿಯಲ್ಲಿ ನಾವು ಅವರ ಸಿದ್ಧಾಂತಗಳ ಬಗ್ಗೆ ಮಾತಾಡೋಣ ಅಥವಾ ಚರ್ಚಿಸೋಣ. ಅಲ್ಲಿವರೆಗೂ ಶುಭ ದಿನ.